ಸರ್, ಸ್ಯಾಂಡಲ್ವುಡ್ ಅಲ್ಲೇ ಪ್ರಥಮ ವಿಶಿಷ್ಟವಾಗಿ ಡೆವಿಲ್ ಅಂದ್ರೆ ಸ್ಯಾಂಡಲ್ವುಡ್ ಸುಲ್ತಾನ ದರ್ಶನ್ ಅವರ ಡೆವಿಲ್ ಮೋಷನ್ ಪೋಸ್ಟರ್ ನ ರಿಲೀಸ್ ಮಾಡಿದ್ರೆ ಅದು ರಾಜ್ಯದ ಗಡಿಭಾಗ ಅತಿ ಬೆಲೆಯಲ್ಲಿ. ಏನ್ ಹೇಳ್ತೀರಾ ಸರ್, ಯಾವ ತರ ಇತ್ತು? ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ನಿಮ್ಮ ಒಂದು ಎಲ್ಲ ಲೀಡರ್ಗಳಾಗಿರ್ಬೋದು, ಯಾವ ತರ ಇತ್ತು ಇದೊಂದು ಖುಷಿ ವಿಚಾರ? ಸರ್, ಇದು ನಮ್ಮ ಗಡಿ ಭಾಗದಲ್ಲಿ ನಮ್ಮ ಕನ್ನಡಿಗರಿಗ ಮತ್ತೆ ಇದೇ ಡಿ ಬಾಸ್ ಏನ್ ಫ್ಯಾನ್ಸ್ ಇದ್ದಾರೆ, ಇದು ಒಂದು ಹಬ್ಬದ ವಾತಾವರಣ. ಅದು ವಿಶೇಷವಾಗಿ ಇವತ್ತು ಅಣ್ಣಮ್ಮ ಮತ್ತು ಶ್ರೀ ಪಟಲಮ್ಮ ದೇವಸ್ಥಾನದ ಆವರಣದಲ್ಲಿ ಇವತ್ತು ಇಡೀ ಊರಹಬ್ಬ, ಇಡೀ ಇತಿಹಾಸದಲ್ಲೇ ಸೃಷ್ಟಿಯಾಗಿರ್ತಕ್ಕಂತಹ ಇಂಥ ಒಂದು ಹಬ್ಬದ ವಾತಾವರಣದಲ್ಲಿ ಡೆವಿಲ್ ಅಂತ ಒಂದು ಚಿತ್ರವನ್ನ ಇಲ್ಲಿ ಏನು ಒಂದು ರಿಲೀಸ್ ಮಾಡಿದ್ದಾರೆ. ನಮ್ಮ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಷ್ಟು ಸಾವಿರಾರು ಜನ ಬಂದು ಇಲ್ಲಿ ನಮ್ಮ ಭಕ್ತಾದಿಗಳು ಬಂದು ಪಟಲಮ್ಮ ದೇವಸ್ಥಾನ ಮತ್ತೆ ಅಣ್ಣಮ್ಮ ದೇವಸ್ಥಾನ ಹತ್ರ ಬಂದಿರತಕ್ಕಂತಹ ಒಂದೇ ಇದೇ ಆವರಣದಲ್ಲಿ ನಮ್ಮ ಏನ್ ಡೆವಿಲ್ ಅಂತ ಒಂದು ಚಿತ್ರ ಒಂದು ಇದನ್ನ ರಿಲೀಸ್ ಮಾಡಿದ್ದಾರೆ. ನಮ್ಮ ಪುಣ್ಯನೇ ಇದು. ಯಾಕೆ ಅಂತಂದ್ರೆ ಕರ್ನಾಟಕದ ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿಗೆ ನಮ್ಮ ಡಿ ಬಾಸ್ ಫ್ಯಾನ್ಸ್ ಹೆಚ್ಚಿಗೆ ಇರೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಇವತ್ತು ಇಂಥ ಸಂದರ್ಭದಲ್ಲಿ ತಾಯಿ ನಮ್ಮ ಊರ ಗ್ರಾಮ ದೇವತೆ ಪಟಾಲಮ್ಮ ಮತ್ತೆ ಅಣ್ಣಮ್ಮನ ಅವರ ಆಶೀರ್ವಾದ ಸದಾ ಇರಲಿ. ಯಾಕಂದ್ರೆ ಭಾರಿ ವಿಜೃಂಭಣೆಯಿಂದ ಇವತ್ತು ಭಾರಿ ಸಂತೋಷದಿಂದ ಇವತ್ತು ಸುಮಾರು ಒಂದು ಗಂಟೆ ಸಮಯದಲ್ಲೂ ಕೂಡ ಇವತ್ತು ಜನ ಬಂದು ಇವತ್ತು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಇವತ್ತು ಏನು ವಿಶೇಷವಾಗಿ ಇವತ್ತು ನಮ್ಮ ಗ್ರಾಮ ದೇವತೆ ಪಟಲಮ್ಮ ಮತ್ತೆ ನಮ್ಮ ಅಣ್ಣಮ್ಮ ಇಡೀ ನಮ್ಮ ಏನು ಇತಿಹಾಸದಲ್ಲಿ ಒಂದು ಅತಿ ವಿಜೃಂಭಣೆಯಿಂದ ಇವತ್ತು ಆ ದೇವತಾ ಕಾರ್ಯಕ್ರಮಗಳನ್ನ ಇಡೀ ಅತಿ ಬೆಲೆ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂತಹ ಜನ ಇರ್ಬೋದು, ಭಕ್ತಾದಿಗಳಿರ್ಬೋದು, ಅತಿ ಬೆಲೆ ಗ್ರಾಮಸ್ಥರಿರ್ಬೋದು, ಭಕ್ತಾದಿಗಳಿರ್ಬೋದು, ಅತಿ ಹೆಚ್ಚಾಗಿ 3 ದಿವಸದಿಂದ ಸೋಮವಾರದವರೆಗೂ ಇವತ್ತು 5 ದಿವಸ ಕಾರ್ಯಕ್ರಮಗಳಿದೆ. ಅತಿ ವಿಜೃಂಭಣೆಯಿಂದ ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಅಣ್ಣಮ್ಮ ಸೇವಾ ಸಮಿತಿ ಮತ್ತೆ ಅವ್ರ ಜೊತೆನಲ್ಲಿ ನಮ್ಮ ಡಿ ಬಾಸ್ ಏನ್ ಫ್ಯಾನ್ಸ್ ಇದ್ದಾರೆ, ಒಟ್ಟಾಗಿ ಇವತ್ತು ಇಡೀ ಅತ್ತಿಬೆಲೆನಲ್ಲಿ ಇಡೀ ಜನಾಂಗ, ಇಡೀ ಭಕ್ತಾದಿಗಳು ದೇವರ ಒಂದು ಕೃಪೆಯಿಂದ ಯಶಸ್ವಿಯಾಗಿದೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಪುಣ್ಯ ಮಾಡಿದ್ವಿ ಕಣ್ಣಲ್ಲಿ ನೋಡಬೇಕು ಅಂತಂದ್ರೆ. ಇತಿಹಾಸದಲ್ಲಿ ನಾವು ಇದು ಅತ್ತಿಬೆಲೆನಲ್ಲಿ ಮೊದಲನೇ ಬಾರಿ ಈ ರೀತಿ ಕಾರ್ಯಕ್ರಮ ಆಗಿರೋದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕದಾದ್ಯಂತ ಮುಂದಿನ ದಿನಗಳಲ್ಲೂ ಇದೇ ರೀತಿ ಅವರ ಒಂದು ಯಶಸ್ಸನ್ನ ಕಾಣಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಅದ್ದೂರಿಯಾಗಿ ಇದೊಂದು ಡೆವಿಲ್ ಚಿತ್ರದ ಒಂದು ಮೋಷನ್ ಪೋಸ್ಟರ್ ನ ರಿಲೀಸ್ ಮಾಡಿದಿರಾ. ಸೊ ನೀವು ಚಿತ್ರತಂಡದ ಜೊತೆ ಯಾವ ತರ ಅಪ್ರೋಚ್ ಮಾಡಿದ್ರಿ? ದರ್ಶನ್ ಅವ್ರ ಜೊತೆ ಏನಾದ್ರು ಮಾತಾಡಿದ್ರ ಅಥವಾ ಯಾವ ತರ ನೀವು ಅಪ್ರೋಚ್ ಯಾವ ತರ ಇತ್ತು ಸರ್? ನಮ್ಗೆ ಇಲ್ಲಿ ಒಂದು ಇಲ್ಲಿ ಕಾರ್ಯಕ್ರಮದಲ್ಲಿ ನಾವು ಅದನ್ನ ವೀಕ್ಷಣೆ ಮಾಡಿದ್ವೋ ಅದರಲ್ಲಿ ಮತ್ತೆ ನಾವು ಇವತ್ತು ಅದನ್ನ ನಾವು ಹಂಚ್ಕೊಳ್ತಾ ಇದ್ದೀವಿ. ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಅವ್ರ ಹತ್ರ ನಾವು ಮಾತಾಡಿ ಮತ್ತೆ ನಮ್ಮ ಏನು ಸ್ನೇಹಿತರಿದ್ದಾರೆ ಅವ್ರ ಜೊತೆನಲ್ಲಿ ಹೋಗ್ಬಿಟ್ಟು ನಾವು ಒಂದು ಬಾರಿ ಅವ್ರ ಹತ್ರ ನಾವು ಮಾತಾಡಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಯಾಕಂತಂದ್ರೆ ಇಷ್ಟೊಂದು ಜನ ಒಂದು ಫ್ಯಾನ್ಸು ಮತ್ತೆ ದೇವರ ಒಂದು ಕಾರ್ಯಕ್ರಮದಲ್ಲಿ ಅಯ್ಯಪ್ಪನಿಗೆ ಇಲ್ಲಿ ಬಂದು ಇಷ್ಟೊಂದು ಜನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದ್ರೆ ಪುಣ್ಯನೇ. ಅವರು ಈ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಅವಕಾಶ ನಮಗೂ ಒಂದು ಕಣ್ಣಲ್ಲಿ ನೋಡಬೇಕು ಅಂತ ಅವರೊಂದು ಅವಕಾಶ ಸಿಕ್ಕಿದೆ. ನಾವು ನಿಜವಾಗ್ಲೂ ನಾವು ಪುಣ್ಯವಂತರೆ. ಯಾಕಂತಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಏನೇ ಇರಲಿ ಕೂಡ ವೈಯಕ್ತಿಕ ಬಿಟ್ಟು ಅವರ ವರ್ಚಸ್ಸನ್ನ ನಾವು ಯಾವತ್ತು ಚೆನ್ನಾಗಿರ್ಲಿ, ಅವರ ಒಂದು ಕಾರ್ಯಕ್ರಮಗಳೇ ಇರ್ಬೋದು, ಒಂದು ಸಿನಿಮಾನೇ ಇರ್ಬೋದು. ಇವತ್ತು ಕರ್ನಾಟಕದಲ್ಲಿ ಯಾವುದೇ ಒಳ್ಳೆ ಸಿನಿಮಾ ಇದ್ರೂ ಕೂಡ ಇವತ್ತು ಜನ ಒಪ್ಕೊಳ್ಳೋಂಥ ಸಿನಿಮಾಗಳಿದ್ದಾವೆ. ಅದರಲ್ಲೂ ವಿಶೇಷವಾಗಿ ದರ್ಶನ್ ಏನು ಒಂದು ಸಿನಿಮಾಗಳನ್ನ ಇವತ್ತು ಜನ ಒಪ್ಕೊಳ್ತಾ ಇದ್ದಾರೆ. ಕಾರಣ ಯಾಕಂತಂದ್ರೆ ಒಳ್ಳೆ ಸಿನಿಮಾಗಳು ಕೊಡ್ತಾ ಇದ್ದಾರೆ, ಯುವಕರಿಗೆ ಒಳ್ಳೆ ಸಿನಿಮಾಗಳನ್ನ ಅವರು ಇವತ್ತು ಪ್ರದರ್ಶನ ಕೊಡ್ತಾ ಇರೋದ್ರಿಂದ ನಾವು ಸಂತೋಷ ಪಡ್ತಾ ಇದ್ದೀವಿ. ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ಇಂಥ ಕಾರ್ಯಕ್ರಮಗಳು ಇಲ್ಲಿ ಕರ್ನಾಟಕದಲ್ಲಿ ನಡೀಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.